ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಇವತ್ತಿನ ಟಾಪಿಕ್ ಏನಂತ ನೋಡೋಣ. ಫ್ರೆಂಡ್ಸ್, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವರ್ಲ್ಡ್ ವೈಡ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸ್ಪೋರ್ಟ್ಸ್ ನ ಕಂಡಕ್ಟ್ ಮಾಡ್ತಾರೆ ಅಲ್ವಾ. ಚೆಸ್ ಆಗಿರ್ಬೋದು, ಕಿಕ್ ಬಾಕ್ಸಿಂಗ್ ಆಗಿರ್ಬೋದು, ಕ್ರಿಕೆಟ್, ವಾಲಿಬಾಲ್, ಈ ರೀತಿ ಹಲವಾರು ರೀತಿಯಾದ ಆಟಗಳನ್ನು ಆಡಿರೋದನ್ನ ನಾವು ನೋಡಿರ್ತೀವಿ. ನಮ್ಮ ಇಂಡಿಯಾದಿಂದ ಕೂಡ ಸುಮಾರು ಜನ ಗೋಲ್ಡು, ಸಿಲ್ವರು, ಬ್ರೌನ್ಸು ಮೆಡಲ್ಸ್ ಗೆದ್ದಿರೋದನ್ನು ಸಹ ನಾವು ನೋಡಿರ್ತೀವಿ. ಆದ್ರೆ ಬೇರೆ ದೇಶದ ಎಷ್ಟೋ ಮೆಡಲ್ಸ್ ನ ಗೆದ್ದಿರೋಂಥ ಪ್ಲೇಯರ್ಸ್ ನೋಡಿದಾಗ ಅವರ ಲೈಫ್ ಸ್ಟೈಲ್ ಅನ್ನೋದು ತುಂಬಾನೇ ಚೆನ್ನಾಗಿದೆ. ಯಾರೂ ಸಹ ಬೀದಿ ಪಾಲಾಗಿರೋದನ್ನ ನಾವು ನೋಡ್ಲಿಕ್ಕಿಲ್ಲ. ಆದರೆ ನಮ್ಮ ದೇಶದಲ್ಲಿ ಎಷ್ಟೋ ಜನ ದೇಶಕ್ಕಾಗಿ ಗೋಲ್ಡು, ಬ್ರೌನ್ಸು, ಸಿಲ್ವರು ಮೆಡಲ್ಸ್ನ ಕೊಟ್ಟಂಥ ಪ್ಲೇಯರ್ಸು ಈಗೇನಾಗಿದ್ದಾರೆ? ಎಷ್ಟು ಜನ ಅದರಲ್ಲಿ ಚೆನ್ನಾಗಿದ್ದಾರೆ? ಎಷ್ಟು ಜನ ಅವರ ಜೀವನಕ್ಕೋಸ್ಕರ ಬೇರೆ ಬೇರೆ ದಾರಿನ ಹುಡ್ಕೊಂಡಿದ್ದಾರೆ? ಬನ್ನಿ ನೋಡೋಣ. ಮೊದಲನೇದಾಗಿ ದೀಪಕ್ ಕುಮಾರ್. ಇವರೊಬ್ಬ ನ್ಯಾಷನಲ್ ಚಾಂಪಿಯನ್. ಬರೋಬ್ಬರಿ 16 ಗೋಲ್ಡ್ ಮೆಡಲ್ನ ಗೆದ್ದಿದ್ದಾರೆ. ಆದರೆ ಇವ್ರಿಗೆ ಗೌರ್ಮೆಂಟ್ ಕಡೆಯಿಂದ ಯಾವುದೇ ರೀತಿಯಾದ ಸಪೋರ್ಟ್ ಇಲ್ಲ. ಪ್ರೆಸೆಂಟ್ ಇವರು ಶುಗರ್ ಕೇನ್ ಜ್ಯೂಸ್ನ ಸೇಲ್ ಮಾಡಿಕೊಂಡು ಬದುಕ್ತಿದ್ದಾರೆ. ಇವರು ತಮ್ಮ ಅಂಗಡಿಗೆ ತಮ್ಮ ಅಷ್ಟು ಮೆಡಲ್ಸ್ನ ನೇತಾಕಿ ಜನರ ಗಮನ ಸೆಳೆದಿದ್ದಾರೆ. ಎರಡನೇದಾಗಿ ಪರಗ್ ಪಾಟೀಲ್. ಇವರೊಬ್ಬ ಟ್ರಿಬಲ್ ಜಂಪ್ ಪ್ಲೇಯರ್. ಇವರು 2 ಗೋಲ್ಡ್ ಮೆಡಲ್ ಮತ್ತು 11 ಸಿಲ್ವರ್ ಮೆಡಲ್ನ ಗೆದ್ದಿದ್ದಾರೆ. ಇವ್ರಿಗೂ ಸಹ ಯಾವುದೇ ರೀತಿಯಾದ ಎಕನಾಮಿಕಲ್ ಸಪೋರ್ಟ್ ಇಲ್ಲದೆ ಕಾರಣ ತಮ್ಮ ಜೀವನಕ್ಕೋಸ್ಕರ ಈಗ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಮೂರನೇದಾಗಿ ಪುಷ್ಪಾ ಮಿಂಚ್. ಇವರೊಬ್ಬ ಪ್ಯಾರಾ ಥ್ರೋಬಾಲ್ ಚಾಂಪಿಯನ್. ಇವ್ರಿಗೂ ಸಹ ಯಾವುದೇ ರೀತಿಯಾದ ಎಕನಾಮಿಕಲ್ ಸಪೋರ್ಟ್ ಇಲ್ಲದ ಕಾರಣ ಇವರು ಬೀದಿ ಬದಿಯಲ್ಲಿ ತರಕಾರಿಗಳನ್ನು ಸೇಲ್ ಮಾಡಿಕೊಂಡು ಇವರ ಜೀವನನ ಸಾಗಿಸ್ತಿದ್ದಾರೆ. ನಾಲ್ಕನೇದಾಗಿ ಹರೀಶ್ ಕುಮಾರ್. ಇವರೊಬ್ಬ ಏಷ್ಯನ್ ಗೇಮ್ ಬ್ರೋನ್ಸ್ ಮೆಡಲಿಸ್ಟ್. ಆದರೆ ಈಗ ಟೀನ ಸೇಲ್ ಮಾಡಿಕೊಂಡು ಬದುಕ್ತಿದ್ದಾರೆ. ಅದೇ ರೀತಿ ಐದನೇದಾಗಿ ಭರತ್ ಕುಮಾರ್. ವರ್ಲ್ಡ್ ಚಾಂಪಿಯನ್ ಪ್ಯಾರಾ ಸ್ವಿಮ್ಮರ್ ಇವರೊಬ್ಬರು. ಇವರು ವಾಷಿಂಗ್ ಕಾರ್ಸ್ ಟು ಸರ್ವೈವ್. ಹೌದು, ಇಲ್ಲಿ ಶಾಕಿಂಗ್ ನ್ಯೂಸ್ ಏನಂದ್ರೆ ಭರತ್ ಕುಮಾರ್ ಅವ್ರಿಗೆ ಲೆಫ್ಟ್ ಆರ್ಮ್ ಇಲ್ಲ, ಅಂದ್ರೆ ಎಡಗೈ ಇಲ್ಲ. ಆರನೇದಾಗಿ ಕಮಲ್ ಕುಮಾರ್ ವಾಲ್ಮೀಕಿ. ಇವರೊಬ್ಬ ಬಾಕ್ಸರ್. ಇವರು 3ರಿಂದ 4 ಗೋಲ್ಡ್ ಮೆಡಲ್ನ ಗೆದ್ದಿದ್ದಾರೆ. ಆದರೆ ಈಗ ಗಾರ್ಬೇಜ್ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇದಾಗಿದೆ ಫ್ರೆಂಡ್ಸ್ ಇವತ್ತಿನ ಟಾಪಿಕ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.